ಮೆಣಸಿನಕಾಯಿ ಬೆಳೆಗಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಡಳಿತ ಕಚೇರಿಯ ಮುಂಭಾಗ ದಾಂಧಲೆಯನ್ನ ನಡೆಸಿದ್ದಾರೆ. ಹೊರಭಾಗದಲ್ಲಿದ್ದಂತಹ ಒಂದು ಕಚೇರಿಯ ವಾಹನಗಳನ್ನು ಕೂಡ ಸುಟ್ಟು ಹಾಕಿದ್ದಾರೆ. ದಿಢೀರ್ ಮೆಣಸಿನಕಾಯಿ ರೇಟ್ ಕುಸಿಯಲ್ಪಟ್ಟಿದೆ. ಇದು ರೈತರ ಆಕ್ರೋಶವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಕಾರಿಗೆ ಬೆಂಕಿ ಹಾಕಿದ್ದಾರೆ, ಗಾಜನ್ನ ಪುಡಿ ಪುಡಿಗೊಳಿಸಿದ್ದಾರೆ, ಮೇಜನ್ನ ಕೂಡ ಕುಟ್ಟಿ ಬಿಸಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಬಿಗಡಾಯಿಸ್ತಾ ಇದೆ. ಭಾರಿ ಸಂಖ್ಯೆಯಲ್ಲಿ ರೈತರು ಜಮಾವಣೆ ಆಗ್ತಾ ಇದ್ದಾರೆ. ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಳ್ಳಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಳೆದ ವಾರ 12,000 ರೂಪಾಯಿ ಇತ್ತು ಕ್ವಿಂಟಲ್ಗೆ. ಈ ವಾರ ಅದನ್ನ ನೋಡಿದ್ರೆ 8,000ಕ್ಕೆ ಇಳಿಕೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ನಾವ್ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ ರೈತರು. ಈ ಹಿನ್ನೆಲೆಯಲ್ಲಿ ತಮ್ಮ ಆಕ್ರೋಶವನ್ನ ಸ್ಫೋಟಗೊಳಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಫಕೀರಯ್ಯ ಇಂದ. ಫಕೀರಯ್ಯ, ಪರಿಸ್ಥಿತಿ ಈಗ ಹೇಗಿದೆ? ಕ್ಷಣ ಕ್ಷಣಕ್ಕೂ ಕೂಡ ಭಾರಿ ಸಂಖ್ಯೆಯಲ್ಲೇ ರೈತರು ಜಮಾವಣೆ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಪೊಲೀಸರು ಯಾವ ರೀತಿ ಹತೋಟಿಗೆ ತರ್ತಾ ಇದ್ದಾರೆ? ಖಂಡಿತವಾಗ್ಲೂ ದಿವ್ಯಜಿತ, ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಿದೆ ಅಂತ ಹೇಳ್ಬೋದು. ನಾವೀಗ ಏನು ಬ್ಯಾಡಗಿಯ APMCಯ ಮುಖ್ಯ ಆಡಳಿತ ಕಚೇರಿಯ ಮುಂಭಾಗದಲ್ಲಿದ್ದೇವೆ. ನಾವು ನೋಡ್ತಾ ಇರ್ಬೋದು, ರೈತರ ಪರಿಸ್ಥಿತಿ ಇನ್ನೂ ಏನು ಉದ್ವಿಗ್ನ ಪರಿಸ್ಥಿತಿಗೆ ತಾಳ್ತಾ ಇದೆ ಅಂತಾನೆ ಹೇಳ್ಬೋದು. ನಾನು ಇನ್ನೊಂದು ಮುಂಭಾಗದಲ್ಲಿ ಅಂದ್ರೆ ಆಡಳಿತ ಕಚೇರಿಯ ಮುಂಭಾಗದಲ್ಲಿ ತೋರಿಸುವಂತ ಕೆಲಸ ಮಾಡ್ತೇನೆ. ರೈತರ ಆಕ್ರೋಶ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಪೊಲೀಸರು ಮತ್ತು ಅವರ ನಡುವೆ ಮಾತಿನ ಚಿಕ್ಕಿಮಿ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಡಳಿತ ಕಚೇರಿಯ ಮುಂಭಾಗದ ದೃಶ್ಯ ನಿಮ್ಗೆ ತೋರಿಸುವಂತ ಕೆಲಸ ಮಾಡ್ತೇನೆ. ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಂತ ಕಾರ್ಯಕ್ಕೆ ಬಂದಿತ್ತು. ಅದೇ ಆಂಬ್ಯುಲೆನ್ಸ್ಗೆ ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯ ವಾಹನಕ್ಕೂ ಕೂಡ ಸಂಪೂರ್ಣವಾಗಿ ಬೆಂಕಿ ಹಚ್ಚಿ ಏನೋ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಮತ್ತೊಂದು ಆ ಭಾಗದಲ್ಲಿ ತೋರಿಸ್ತೇನೆ ನಿಮ್ಗೆ. ಅಲ್ಲೆಲ್ಲ ರೈತರು ಸಂಪೂರ್ಣವಾಗಿ ನಿಂತಿರುವಂತದ್ದು. ಸುಟ್ಟು ಕರಕಲಾದಂತ ಒಂದು ಕಾರು ಕೂಡ ಅಲ್ಲೇ ಇರುವಂತದ್ದು. ಅಂದ್ರೆ ವಾರದಿಂದ ವಾರಕ್ಕೆ ಮೆಣಸಿನಕಾಯಿ ದರ ಕಡಿಮೆ ಆಗ್ತಾ ಇದೆ. ಇಲ್ಲಿ ದಲ್ಲಾಳಿಗಳು ಮಾತ್ರ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ರೈತರು ಸಾಲ ಸೂಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿ ಬೆಳೆದ್ರು ಕೂಡ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತು ರೈತರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ ಅಂತಾನೆ ಹೇಳ್ಬೋದು. ಆಡಳಿತ ಕಚೇರಿಯ ಮುಂದೆ ಇದು ರೈತರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಆಡಳಿತ ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂಥ 2 ಕಾರುಗಳನ್ನು ಸಂಪೂರ್ಣವಾಗಿ ಬೆಂಕಿ ಹಚ್ಚಿರುವುದು. ನಂತರ ಅಗ್ನಿಶಾಮಕ ದಳ ಏನು ನೀರನ್ನ ಆರಿಸಲಿಕ್ಕೆ ಬಂದಿತ್ತು, ಅದು ಅಗ್ನಿಶಾಮಕ ದಳದ ವಾಹನಕ್ಕೂ ಸಹ ಬೆಂಕಿ ಹಚ್ಚಿರುವಂತದ್ದು. ರೈತರ ಆಕ್ರೋಶ ಇನ್ನೂ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಈ ಘಟನೆಯಲ್ಲಿ ಪೊಲೀಸರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿರುವಂತದ್ದು, PSIಗೂ ಕೂಡ ಹೊಡೆತ ಬಿದ್ದಿರುವಂತದ್ದು, ಖಾಸಗಿ ಕ್ಯಾಮ್ರಾಮನ್ ಕೂಡ ಒಬ್ಬರು ಗಾಯಗೊಂಡಿರುವಂತದ್ದು, ಅವರನ್ನ ಹಾಸ್ಪಿಟಲ್ಗೆ ಸೇರಿಸುವಂತದ್ದು. ಅಂದ್ರೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದರೂ ಕೂಡ ಅದು ಪರಿಸ್ಥಿತಿ ಇನ್ನೂ ಕೂಡ ಹತೋಟಿಗೆ ಬರ್ತಾ ಇಲ್ಲ ದಿವ್ಯ ಜ್ಯೋತಿ. ಒಟ್ಟಲ್ಲಿ ಇನ್ನು ಪೊಲೀಸರು ಮತ್ತು ರೈತರ ಜೊತೆಗೆ ಮಾತುಕತೆ ನಡೀತಾ ಇದೆ. ಆದರೂ ಸಹ ಪ್ರತಿಭಟನಾಕಾರರು ರೈತರು ತಮ್ಮ ಆಕ್ರೋಶ ಮಾತ್ರ ಕಡಿಮೆ ಮಾಡಿಲ್ಲ ಅಂತಾನೆ ಹೇಳ್ಬೋದು ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಫಕೀರಯ್ಯ ನಿಮ್ಮೆಲ್ಲ ಮಾಹಿತಿಗೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿ ಬಿಗಡಾಯಿಸ್ತಾ ಇದೆ ಅಂತ. ರೈತರು ಮೆಣಸಿನಕಾಯಿ ರೇಟ್ ಕುಸಿಯಲ್ಪಡ್ತಾ ಇರೋ ಹಿನ್ನೆಲೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಕೂಡ ಆ ಒಂದು ಮಾರುಕಟ್ಟೆಯ ಆಡಳಿತ ಕಚೇರಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಕಚೇರಿಯ ಒಳಗೆ ನುಗ್ಗಿ ಅಲ್ಲಿದ್ದಂತಹ ಪೀಠೋಪಕರಣಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಹೊರಭಾಗದಲ್ಲಿದ್ದಂತಹ ಒಂದು ಕಾರನ್ನ ಉಲ್ಟಾ ಮಾಡಿಬಿಟ್ಟಿದ್ದಾರೆ, ಮತ್ತೊಂದು ಕಾರಿಗೆ ಬೆಂಕಿ ಹಚ್ಚಿದ್ದಾರೆ. ಕಾರ್ನ ಗಾಜಿನೆಲ್ಲ ಪುಡಿ ಪುಡಿಗೊಳಿಸಲಾಗಿದೆ. ಕಚೇರಿಯ ಕಿಟಕಿ ಗಾಜುಗಳನ್ನೆಲ್ಲವನ್ನು ಕೂಡ ಪುಡಿ ಪುಡಿ ಮಾಡಿದ್ದಾರೆ. ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ, ಆದ್ರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಸುತ್ತಿನ ರೈತರು ಮತ್ತು ಅಧಿಕಾರಿಗಳ ಜೊತೆಗಿನ ಮಾತುಕತೆ ನಂತರದಲ್ಲಿ ಏನಾದರೂ ಸಾಧ್ಯವಾಗಬಹುದು ಅನ್ನೋ ಆ ಭಾಗವಾಗಿಯೂ ಕೂಡ ಪ್ರಯತ್ನಗಳು ಸಾಗ್ತಾ ಇದೆ. ಈ ಒಂದು ಮಾತುಕತೆಯಲ್ಲಿ ಏನಾದರೂ ವರ್ಕೌಟ್ ಆಗಲಿಲ್ಲ ಅಂದ್ರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವಂತಹ ಸಾಧ್ಯತೆ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಕಾರೊಂದು ಹೇಗೆ ಧಗಧಗಿಸ್ತಾ ಇದೆ ಅಂತ. ಆ ಒಂದು ಮಾರುಕಟ್ಟೆಯ ಆಡಳಿತ ಕಚೇರಿಯ ಹೊರಭಾಗದಲ್ಲಿದ್ದಂತಹ ಸರ್ಕಾರಿ ಕಾರೊಂದನ್ನ ಮಗಚಿ ಹಾಕಿದ್ದಾರೆ. ಅದರ ಗಾಜುಗಳನ್ನೆಲ್ಲ ಧ್ವಂಸ ಮಾಡಿ ಹಾಕಿದ್ದಾರೆ. ರೈತರ ಆಕ್ರೋಶ ಅಲ್ಲಿ ವ್ಯಕ್ತವಾಗ್ತಾ ಇದೆ. ನಾವು ಎಕರೆಗೆ ವಾರಕ್ಕೆ 20,000 ರಿಂದ 25,000 ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಬಹಳಷ್ಟು ವ್ಯತ್ಯಾಸ, ಅರ್ಧನೂ ಅಲ್ಲ
ಕಳೆದ ವಾರ 12,000 ಇತ್ತು ಕ್ವಿಂಟಾಲ್ಗೆ, ಈ ವಾರ 8,000ಕ್ಕೆ ಇಳಿಕೆ ಕಂಡಿದೆ. ಹಾಗಿದ್ರೆ ನಾವು ಖರ್ಚು ಮಾಡಿದ ದುಡ್ಡಿನಲ್ಲಿ ಕಾಲ್ ಭಾಗವು ನಮ್ಗೆ ವಾಪಸ್ ಬರಲ್ವಲ್ಲ ಅನ್ನೋದು ರೈತರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ.